ಆದರೆ ಯಾವಾಗ ಬಂದ್ರಿ? ಬನ್ನಿ ಬನ್ನಿ, ನಾನೇ ಫೋನ್ ಮಾಡಿ ಕರ್ಸು ನಿಮ್ಮ ಹೂವನ ಅಂತ ಹೇಳಿದೆ. ಬೇಜಾರು ಮಾಡ್ಕೊಬಿಡಿ, ಏನು ಫೋನ್ ಮಾಡಿ ಕರಿತೀವಿ ಅಂತ. ಹೇಳಿ ಅಂದರೆ ಇರಲಿ ಬಿಡಿ. ಅಲ್ಲೇ ಏನು ಅರ್ಜೆಂಟಾಗಿ ಕರ್ಸಿದ್ದು? ಅಲ್ಲೇ ಫೋನ್ ಮಾಡಿ ಅದು ಜಲ್ದಿ ಬನ್ನಿ ಅಂದ್ರಿ. ನಾವು ಎದರ ಹತ್ಕೊಂಡು ಓಡ್ಬೋದು. ಅಯ್ಯೋ ಏನಾಯ್ತಳಿ ಅಂದರೆ, ಇವಳು ನೋಡಿದ್ರೆ ಇವನು ಮಾತಾಡ್ತಿದ್ರೆ ಸುಮ್ಮನೆ ಕೂತಾಳೆ, ನೀವು ನೋಡಿದ್ರೆ ಬೇಜಾರು ಮಾಡ್ಕೊಂಡಂಗೆ ಕಾಣ್ತಿದ್ದೀರಿ. ಏನಾಯ್ತು ಅಂತ ಹೇಳಿ. ಬಿಡ್ರತೆ ಓಲಿ, ನಮ್ಮ ಮನೆ ಬೇರೆ ಚೆನ್ನಾಗಿಲ್ಲ. ಒಳ್ಳೆ ಮಕ್ಕಳು ಪಡೆಯೋಕ್ಕೆ ಪುಣ್ಯ ಮಾಡಿರ್ಬೇಕು ಬಿಡಿ. ಅಲ್ಲ ಏನಾಯ್ತು ಅಂತ ಹೇಳಿ ಅಂದರೆ, ನೀವು ಹಿಂಗೆ ಅಂದರೆ ನಮಗೇನು ಅರ್ಥ ಆಯ್ತಿಲ್ಲವೇ ಮಗ? ಏನಾಯ್ತು ಹೇಳು. ಅಲ್ಲ ಬಂದಾಗಿಂದ ನೋಡ್ತಿದ್ದೀರಿ ಸುಮ್ಮನೆ ಕೂತಿದ್ದಿಲ್ಲ ಹಂಗೆ. ಹೇಳವ ಏನಾಯ್ತು? ಅಲ್ಲ ಯಾಕೆ ಬೇಜಾರು ಮಾಡ್ಕೊಂಡು ಕೂತಿದ್ದೀರಲ್ಲ ಗಂಡ ಹೆಂಡು ಇಬ್ರು? ಅಲ್ಲೇ ನಮ್ಗಂತೂ ತಲೆ ಕೆಟ್ಟಂಗೆ ಆಯ್ತೈತಿ. ಹೇಳಿ ಅದು ಏನು ಅಂತ. ಅಯ್ಯೋ ಹೋಗವ ಸುಮ್ಮನತ್ತಾಗೆ. ನಂಗಂತೂ ನಿಜ ಬೇಜಾರಾಗ್ಬಿಟ್ಟೆ. ನೆನ್ನೆಯಿಂದನೂ ಊಟ ನೀರು ಏನೂ ಸೇರ್ತಾ ಇಲ್ಲ. ಅಲ್ಲೇ ಒಳ್ಳೆ ಮಕ್ಕಳನ್ನ ದೇವ್ರನ್ನ ಕೊಡಲೇ ಇಲ್ಲ ಕಣವೆ, ಕೊಡಲೇ ಇಲ್ಲ. ಏನೋ ನಾನು ಮಾಡಿದ ಕರ್ಮವ ಏನೋ ಗೊತ್ತಿಲ್ಲ. ನಾನು ಹಣೆ ಬೇರೆ ಚೆನ್ನಾಗಿಲ್ಲ. ನಂಗೆ ಒಳ್ಳೆ ಮಕ್ಕಳು ಕೊಡಲಿಲ್ಲ ದೇವ್ರು ಬಿಡವೆ. ದೇವ್ರು ನನಗೆ ಮೋಸ ಮಾಡಿಬಿಟ್ಟ. ಮಗ ನಂಗೆ ಹುಚ್ಚಿಸ್ಬಿಡ. ಅದು ಏನಾಯ್ತು ಅಂತ ನೆಟ್ಟು ಬುಗಳು. ನಂಗೆ ಕೇಳಿ ತಲೆನೋವು ಬಂತು ಹೋಗತ್ತಾಗೆ. ಹೇಳಿ ಅದೇನಾಯ್ತು ಅಂತ ಹುಚ್ಚಿಸ್ಬಿಡ. ಏನು ಅಂತ ಹೇಳೋದು? ನಿಮ್ಮ ಅಮ್ಮಗಳು ನಂಗೆ ಮದುವೆ ಬೇಡ, ನಮ್ಮ ಮದುವೆ ಆಗಲ್ಲ ಅಂತ ಹೇಳ್ತಾವಳೆ. ಹಾಂ ಏನು ಹೇಳ್ತಿದ್ರಿ ಹೇಳಿ ಅಂದರೆ? ಮದುವೆ ಬೇಡ ಅಂತ ಹೇಳಿಲ್ಲ. ಯಾಕಂತೆ? ಏನಾಯ್ತಂತೆ? ಎಂದು ಅಡ್ರೋಗ ಬಂದಿತ್ತು ನಂಗಂತೂ ಗೊತ್ತಿಲ್ಲ. ಚಚ್ಚಿ ಸಾಯ್ಸಕ್ಬಿಡ. ನನ್ನ ಸಿಟ್ಟತ್ತೈತೆ ನಮಗಿಬ್ರಿಗೂ ನನ್ನಿಂದನೂ. ಹಾಂ ಮಾತಾಡ್ತೀರಿ ಮದುವೆ ಸಹ ಮಾತಾಡ್ದಾಗಿಂತನೂ ನಮ್ಮ ಜೊತೆ ಯಾರ ಜೊತೆನೂ ಮಾತಾಡ್ತಾ ಇಲ್ಲ. ನಂಗೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ, ನಂಗೆ ಮದುವೆ ಬೇಡ ಅಂತ ತಲೆಗೆ ಹುಳ ಬಿಡ್ತಾವಳೆ. ಇವನು ನನ್ನ ಮಗಳು ಅಂತ ತಲೆ ಮೇಲೆ ಒತ್ಕೊಂಡು ಸಾಕಿದಕ್ಕೆ ಸೊರ್ರೆ ಮದುವೆ ಮಾಡಿದ್ಲು ಮಾತ್ರ. ಯಾಕಂತೆ? ಏನಾಯ್ತಂತ ಬೆಣ್ಣಿಗೆ? ಯಾಕೆ ಮದುವೆ ಬೇಡ ಅಂತವಳೆ? ಏನಾರು ಬಿಸಿ ಕೇಳ್ಕೊಳಕೈತಿರ್ಲಿವ? ಆಯೇ ಬಿಡಲ್ವಲ್ಲ ಬೇವರ್ಸಿ ಮುಂಡೆ. ಇನ್ನು ಏನು ಕೇಳೋದು ನಾವು ತಾನೇ? ನಮಗೂ ಕೇಳಿ ಸಾಕಾಯ್ತು. ಬೊಗಳು ಯಾಕೆ ಬೇಡ ಅಂತ. ಇಲ್ಲ ನಂಗೆ ಇಷ್ಟು ಬೇಗ ಮದುವೆ ಆಗಕ್ಕೆ ಇಷ್ಟ ಇಲ್ಲ, ಬೇಡ ನನಗೆ ಯಾರು ಮದುವೆ ಆಗಲ್ಲ ಅಂತ ಏನೇನೋ ಮಾತಾಡ್ತಾಳೆ ಹುಚ್ಚುಮುಂಡೆ ಮಾತಾಡ್ದಂಗೆ. ನಂಗೆ ಅದಕ್ಕೆ ನಂಗೆ ತಲೆ ಕೆಟ್ಟು ನಿಮ್ಮನ್ನು ಕರೆಸಿದ್ದು. ಅದೇನಂತ ನೀವೇ ಕೇಳ್ಕೊಂಬಿಡಿ ಹೋಗಿ. ಯಾಕಂತಯಿ ಇಷ್ಟಕ್ಕೆ ಪಾಪ ಮಾಡ್ಕೊಂಡು ಸರೋತದೆ? ಹಾಂ ನೀವು ತಾನೇ ಸಮಾಧಾನವಾಗಿ ಇರ್ಬೇಕವೆ. ಯಾಕೆ ಇಷ್ಟೊಂದು ಇದು ಮಾಡ್ಕೊತೀರ ನೀವು? ಕೇಳಂತ ಗಳಿಯೋದು ಏನು ಅಂತ. ಎಷ್ಟು ಅಂತ ಕೇಳೋದು ದೊಡವೆ? ನಮಗೂ ಕೇಳಿ ಸಾಕಾಗೋಗೈತೆ. ಅದಕ್ಕೆ ಸುಮ್ಮನಾಗಿದ್ಬಿಟ್ಟು ನಾವಂತೂ ಸಮಾಧಾನವಾಗೆಲ್ಲ ಕೇಳಾಯ್ತು. ನಮ್ಮ ಮನೆಯಪ್ಪ ಅಂತೂ ಹೊಡೆದೇ ಬಿಡೋರು. ನಾನು ಸುಮ್ಮನಿರ್ಸಿದ್ದೀನಿ. ಇಲ್ಲ ಒನ್ಯಾವಾಗ ಓದಿತೀನಿ ನೋಡು. ಏನು ನಮ್ಗೆ ಹಿಂಗೆ ಜೀವ ರೋಸ್ತಾರಲ್ಲ ಇವರು? ಹಾಂ ನಾವು ಏನು ಮಾಡಿದೀವಿ ಇವ್ರಿಗೆ? ಸುಮ್ಮನಿರು, ಬೇಜಾರು ಮಾಡ್ಕೊಬೇಡ. ನಾವು ಅದೇನು ನೋಡ್ತೀವಿ, ನೀನು ಸುಮ್ಮನೆ ತಲೆ ಕೆಡ್ಸ್ಕೊಬೇಡ. ಇಷ್ಟಕ್ಕೆ ನೀನು ಬಾರವ ಅಂತ ನಮ್ಮನೆ ಕರ್ದೆ. ಸುಮ್ಮನಿರವ ನೀನು. ನಮ್ಮ ಹೊಟ್ಟೆ ಉರಿತೈತೆ. ಏನು ಅವನು ಹಿಂಗೆ ಆದರೆ ಇವಳು ಹಿಂಗೆ ಆದರೆ ನಾವೇನೋ ಮಾಡೋಣ ಹೇಳು ನೀನೇ. ಅಯ್ಯೋ ತಾಯಿ ಸುಮ್ಮನಿರವ. ಯಾಕೆ ಇಷ್ಟೊಂದು ಗಾಬರಿ ಐತಿದ್ದೀನಿ ನೀನು? ಸುಮ್ಮನಿರು. ನಾವು ಇಲ್ವಾ ನಾವು ಮಾತಾಡ್ತೀವಿ, ನೀವೇನು ತಲೆಗೆಸ್ಕೊಬೇಡಿ. ಅದೇನು ಅಂತ ನಾವು ಕೇಳ್ತೀವಿ. ನೀವು ಸುಮ್ಮನಿರು. ಇಷ್ಟೊಂದು ಟೆನ್ಷನ್ ಮಾಡ್ಕೋಬಾರ್ದು. ಸುಮ್ಮನಿರು. ಕಂಡ್ಬಿಡಿ, ಅವಳು ಏನೋ ಒಪ್ಕೊಂಡಿಲ್ಲ ಅಂದರೆ ಕೈ ಕಾಲ ಸಿಗ್ದು ತಾಣ ಕಟ್ಬಿಡ್ತೀನಿ. ನಾನು ಚಿಕ್ಕ ವಯಸ್ಸಿಂದ ಮಗಳು ಅಂತ ಪ್ರೀತಿಯಿಂದ ಇದು ಮಾಡಿದ್ಕೆ ಮುಂದೆದು ಇಂಥ ಬುದ್ಧಿ ಕಲ್ತೈತಲ್ಲ. ನಾನು ಸುಮ್ಮನೆ ಮಾತ್ರ ಬಿಡೋದು ಅವಳನ್ನ ಮದುವೆಗೆ ಒಪ್ಕೊಂಡಿಲ್ಲ ಅಂದರೆ. ಹೇಳಿ ಅಂದರೆ ಇದು ಯಾಕೆ ಅವಳು ಹಿಂಗಾಡ್ತಾ ಇದ್ದೀರಿ ನೀವು? ಸುಮ್ಮನಿರಿ. ಏನು ಒಪ್ಕೊಳ್ಳಿ ಅಂದರೆ ನಾವು ಕಟ್ಟಿಸ್ಬಿಡಕ್ಕಾಯ್ತದೆ? ಹಾಂ ಅದೇನು ಎತ್ತಂತ ನಾವು ಕೇಳಿ ಮಾತಾಡ್ತೀವಿ ಅಂತ ಹೇಳ್ತೇಲ್ವಾ? ಯಾಕೆ ಸುಮ್ಮನೆ ಇದು ಮಾಡ್ತಾಯಿದ್ದೀರಾ ನೀವು? ಗಂಡಾಡು ಸುಮ್ಮನೆ ಟೆನ್ಷನ್ ತಗೋತಾ ಇದ್ದೀರಾ. ಸುಮ್ಮನಿರಿ ಅಂತ ನಾವು ಎಷ್ಟು ಹೇಳಿಲ್ವಾ ಹಿಂಗೆ ಮಾಡ್ತಾ ಇದ್ದೀರಾ ನೀವು? ಬಂದಿಲ್ವಾ? ನಾವೆಲ್ಲ ಕೇಳೋದು ಏನು ನೋಡ್ತೀವಿ. ನೀವೇನು ತಲೆ ಕೆಡ್ಸ್ಕೊಬೇಡಿ. ಸುಮ್ಮನಿರಿ ನೀವು. ಕಳಪ ಸುಮ್ಮನಿರು. ನಾವಿಲ್ವಾ ನಾವು ಅದೇನು ನೋಡ್ತೀವಿ. ಏನೋ ಕಣವೆ, ನಾವಂತೂ ನಮ್ಮ ಅಮ್ಮು ಹಿಂಗೆ ನನ್ನ ಮದುವೆನೇ ಆಗಲ್ಲ ಅಂತ ಹೇಳ್ತಾಳೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಬಿಡ್ರತ್ತೆ. ಇಲ್ಲ ಈ ಹೆಣ್ಣು ಬುದ್ಧಿ ಕಲ್ಲಿಲ್ಲ, ಕೈ ಕಾಲು ಕತ್ತರಿಸ್ತೀನಿ ನೋಡ್ದು ಇವತ್ತು. ಅಯ್ಯೋ ಕತ್ರಿಸಿರಂತೆ ಕೂತ್ಕೊಳ್ಳಿ. ಸುಮ್ಮನೆ ಕೂತಿದ್ದೀರೇನೋ? ಏನು ಒಳ್ಳೆ ಕತ್ರಿಸಿ ಅನ್ಕೊಂಡು ಮಾತಾಡ್ತೀರಿ. ಸುಮ್ಮನಿರಿ ಹೇಳಿ ಅಂದರೆ ನೀವು. ನಾವು ಹೇಳ್ತಾ ಇಲ್ವಾ? ಯಾಕಂದ್ರೆ ಸುಮ್ಮನೆ ಕೂತ್ಕೊ. ಅದು ಯಾಕೆ ಹಂಗೆ ಆಡ್ತಿದ್ದೀನಿ ನೀನು? ಹೇಳ್ತಾ ಇಲ್ವಾ ಹೂವು ಮಾತಾಡ್ತಾರೆ ಅಂತ? ಸುಮ್ಮನೆ ಇದು ಮಾಡಬೇಡ ನೀನು. ಇರು ಸುಮ್ಮನೆ ಕೂತ್ಕೊಳ್ಳಿ. ಅವಳು ಅದೇ ನಿನ್ನಿಂದನೇ ಇಬ್ರು ಹಂಗಾಗಿರೋದು. ಒಂದು ಕಾಲ ನೆಟ್ಟಗೆ ಬುದ್ಧಿ ಕಲ್ಸಿದಿ, ಒಂದಕ್ಕೂ ಕಲ್ಸಿಲ್ಲ. 2 ವೈಂದ ಕಿತ್ತೋದು ಬುದ್ಧಿ ಕಲ್ತವೆ. ನನ್ನ ಮಗ ಯಾವ ಹುಡುಗಿ ಕಚ್ಕೊಂಡು ಬೆಂಗಳೂರಿಗೆ ಹೋದೆ. ಇನ್ನು ಇವಳು ಅದಲ್ಲಿ ಗೊತ್ತಾಳೋ ಕಾಣೆ. ಏನಂಗೆ ಮಾತಾಡ್ತಾರೆ ನೀನು? ಏನು ಹಂಗೆ ಮಾತಾಡ್ತಾ ಇದ್ದೀನಿ ನೀನು?
ಅಲ್ಲ ನಾನೇನು ಮಾಡಿದ್ದೀನಿ? ನಾನು ಅವಳಿಗೆ ಮದುವೆ ಬೇಡ ಅಂತ ಹೇಳಿದ್ದೀನಿ. ಹಾಂ ಮಾತೈತೆ ನನ್ನ ತಲೆ ಮೇಲೆ ಕೂರಿಸಿಲ್ಲ ಗೂಬೆ ನೀನು. ಸುಮ್ಮನೆ ಕೂತ್ಕೊ. ನೀನು ಕಳ್ಸಿವಿ ಕೂತ್ಕೊಂಡು ಬುದಿಯಾ? ನಾನು ಕಳ್ಸೋಕೆ ಹಾಕಿಲ್ಲಪ್ಪ, ನೀನು ಕಳಿಸ್ಬೇಕಿತ್ತು. ಹೇಳಿದ್ಕೊಂಡು ಹೇಳ್ಬೇಡ ನೋಡು, ನೀನು ಮೊದಲು ಸಿಟ್ಟಲ್ಲಿದ್ದೀನಿ ನಾನು. ಅಂದರೆ ಸುಮ್ಮನೆ ಕೂತ್ಕೊಳ್ಳಿ. ಅಲ್ಲ ಅವಳೇನು ಮಾಡ್ತಾಳೆ? ಅವಳು ಹಂಗೆ ಆಡಿರೆ ಇಲ್ಲದೆ ನನ್ನ ಮಗಳ ಮೇಲೆ ಇದು ಮಾಡಬೇಡಿ ನೀವು. ಸುಮ್ಮನಿರತ್ತೆ ನೀವು. ನಿಮ್ಗೆ ಗೊತ್ತಿಲ್ಲ ಏನು ಲಕ್ಷ ಕೊಟ್ಟು ಕಾಲೇಜಿಗೆ ಸೇರಿಸ್ಬೇಕಿತ್ತೆ. ಬೇಡ ಯಾವ್ದಾದ್ರು ಸುಮಾರಾಗಿರೋ ಕಾಲೇಜಿಗೆ ಸೇರಿಸ್ತೀನಿ ತಂದಿದ್ದಕ್ಕೆ, ಇಲ್ಲ ಬೇಡ ಅದು ದೊಡ್ಡ ಕಾಲೇಜಿಗೆ ಸೇರಿಸು ಅಂತ ಸೇರಿಸ್ಬಿಟ್ಲು. ಇವಾಗ ನೋಡು ನಮ್ಮ ಮಾತು ಕೇಳ್ತಾರೆ ಇವರು. ನಿನ್ನ ದೊಡ್ಡ ಕಾಲೇಜಿಗೆ ಸೇರಿಸ್ತೆ ಅಂತ ನಿನ್ನ ಮಾತು ಕೇಳೋದು ಬಿಟ್ಬಿಟ್ರೆ ಸುಮ್ಮನೆ ತಲೆಲ್ದೋ ನಂಗೆ ಮಾತಾಡಬೇಡ ನೀನು. ಎಲ್ಲೆಲ್ಲೋ ಮಾತಾಡ್ತೀಯ ನೀನು. ಅಂದ್ಕೊಂಡೆ ಹೇಳ್ತಾ ಇರೋದು ನಿನ್ನಿಂದನೇ ಇಬ್ರು ಆಡಬೇಕಾರೆ ನೀನೇ ಕಾರಣ. ಒಳ್ಳೆ ಬುದ್ಧಿ ಕಲಿಸಿ ನೆಟ್ಟಿಗೆ ಇದು ಮಾಡಿದ್ಬಿಟ್ಟು ಕಿತ್ತೋದು ಬುದ್ಧಿ ಕಲಿಸಿದ್ಯಾ. ಅದಕ್ಕೆ ಇಂಥ ಆಟ ಆಡ್ತಾರವರು. ನಾನು ಸುಮ್ಮನಿರೋ ನೋಡಮ್ಮ, ನೀನು ಹಿಂಗೆ ಆಡ್ತಾಯಿದ್ರೆ ನಾನು ಏನು ಮಾಡಿದ್ದೀನಿ ಅಂತ ನನ್ನ ಮೇಲೆ ಹಿಂಗೆ ರೇಗಾಡ್ತಾ ಇದ್ದೀನಿ ನೀನು. ನಂದೇ ಹೊತ್ಕು ಏನು ಸಂಬಂಧ? ಅವಳು ಮದುವೆಗೆ ಒಪ್ಪಿಲ್ಲ ಅಂದರೆ ನಂದೇ ತಪ್ಪು. ನಾನು ಹೇಳ್ತಾ ಇದ್ದೀನಿ ತಾನೇ, ಅವಳಿಗೂ ಹೇಳೋ ಅಷ್ಟೇ. ಆಳೋದವಳಿಂದ ನಾನು ಉಗಿಸ್ಕೊಳ್ಳೋದು ಬಂದೈತಿ. ಈಗ ನೋಡ್ತಾ ಇದ್ದೀನಿ ಏನು ನನ್ನ ಮೇಲೆ ಕತ್ತಿ ಮಸಿತಾ ಇದೆಯಾ ಹಂಗೆಯಾ? ಮತ್ತೆ ನಿಮ್ಮ ಮಕ್ಕಳಿದ್ದಾನೆ ಇನ್ಯಾರಿಗೆ ಹೋಗಿದ್ದಾರೆ? ಸುಮ್ಮನೆ ಕುತ್ಕೊಳ್ಳಿ, ಮಾತಾಡಬೇಡ ನನ್ನ ಜೊತೆ ನೀನು. ಏನಾರ ಮಕ್ಕ ಹೋಗಿ, ನಂಗೆ ಏನಾಗಬೇಕು ಬಾಯಿ ಮುಚ್ಕೊಂಡಿರ್ತೀನಿ ನಾನು. ನೋಡು ನೀನು ಅಳಿಯೋನ ಹೆಂಗೆ ಮಾತಾಡ್ತಾನೆ ನೋಡು. ನಾನು ಏನವ ಮಾಡಿದ್ದೀನಿ? ನಂದು ಏನು ತಪ್ಪೈತೆ ಅಂತ ಈ ಲೋಪರ್ ಮುಂಡೆಯಿಂದ ನಾನು ಎಲ್ಲರ ಕೈಲಿ ಒಂದು ಮಾತು ಕೇಳಂಗಾಯ್ತು ಕಣವ. ಏನು ಕಾಣೆ ಹೇಳು ಅಂತ ಕೇಳಿ ಸಾಕಾಯ್ತು. ಏನು ಹೇಳ್ತಾ ಇಲ್ಲ ಕಣವ. ಹೋಗೋದು ಏನು ವಿಚಾರಿಸ್ಕೊ ಹೋಗೋಣ. ಇವನ ಹತ್ರ ನನ್ನ ಕೈಲಿ ಉಗಿಸ್ಕೊಳಕ್ಕಾಗಲ್ಲ ದಿನ ಅಲ್ವ. ಈಯಪ್ಪ ಯಾಕಿಂಗ್ ಆಡ್ತಾನೆ? ಅವಳು ಮದುವೆಗೆ ಒಪ್ಪಿಲ್ಲ ಅಂದರೆ ಇವಳೇನು ಮಾಡೋಕ್ಕಾಯ್ತದೆ? ಗ್ಯಾನ್ ಬೇಡವಾ? ಸುಮ್ಮನೆ ಮಾತಾಡ್ತಾರಪ್ಪ. ಬೇರೆ ಬಟ್ಟೆ ನನ್ನ ಮಗಳ ಮೇಲೆ ಇಲ್ಲೂ ತೆಗೂ ಕೂರ್ಸೋಕ್ಕೆ ಅವಳೇನು ಮಾಡ್ತಾಳೆ? ಬರಲಿರು ಮರ್ಯಾದೆ ಮಾಡ್ತೀನಿ ನಿಮ್ಮ ಗಂಡಂಗೆ. ಹಾಳಾಗೋಗ್ಲಿವ ಅವಳು ಕೇಳೋಗು. ಅದು ಏನು ದೊಡ್ಡ ರೋಗ ಬಂದೈತೆ, ಅದು ಏನು ಸಾಯೋದು ಬಂದೈತೆ ಅವಳಿಗೆ ಅಂತ. ಇವನಿಂದ ನಾನು ಉಗಿಸ್ಕೊಳ್ಳೋದು ಬಂದೈತೆ ಈ ಹಾಳಾದವಳಿಂದ. ಆಯಿತು ನಾವು ಕೇಳ್ಕೊತೀವಿ ಸುಮ್ಮನಿರವ. ಅಯ್ಯೋ ಹೋಗತ್ತಾಗೆ ಏನು ಹಿಂಗಾಗೋಯ್ತು ನೋಡ್ದೊಡವ. ಹಂಗೆಯ ಏನು ನಮಗೆ ತಲೆ ಕೆಟ್ಟಂಗಾಗೈತೆ ಇವರಿಂದವ. ಬೆಳಗ್ಗೆ ನೆನ್ನಿಂದ ಮನೇಲಿ ನೆಮ್ಮದಿ ಉಣ್ಣಕ್ಕೆ ತಿನ್ನಕ್ಕಾಯ್ತಾ ಇಲ್ಲ, ಅಷ್ಟು ನಮಗೆ ತಲೆ ಕೆಟ್ಟಂಗಾಗೈತೆ. ನಿಮಗೆ ಆಯಿತು ನಾವು ಬಂದಿದ್ದೀವಲ್ಲ, ನೀನು ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಿನ್ನ ಪಾಡಿ ನೀನು ಸುಮ್ಮನಿರು. ಹೋಗೋದೇನು ಅಡುಗೆ ಮಾಡ್ತೀನೋ ಮಾಡು, ನಾವು ಹೋಗೋಳ ಹತ್ರ ಮಾತಾಡ್ತೀವಿ. ಎಲ್ಲವಳೆ ಕಾಲೇಜ್ಗೆ ಹೋದ್ಲಾ? ಕಣವೆ ಕಾಲೇಜ್ಗೆ ಹೋಗಿಲ್ಲ. ನೀನು ಮನೆಯಪ್ಪ ಮುಚ್ಕೊಂಡಿರೋದು ಬಿಟ್ಟು ಇದು ಬಾಯಿಗೆ ಬಂದಂಗೆ ಫೋನೆಲ್ಲ ಕಿತ್ಕೊಂಬಿಟ್ರು ರೂಮಲ್ಲ ಅವಳೆ. ಅದು ಯಾಕೆ ಹಂಗೆಲ್ಲ ಮಾಡಕೋದ್ರಿ ನೀವು? ಫೋನೆಲ್ಲ ಯಾಕೆ ಕಿತ್ಕೊಳಕೋದ್ರಿ? ಗೊತ್ತಾಗೋದು ಬೇಡ ನಿಮ್ಮ ಗಂಡಂಗೆ. ತಿಕ್ಲು ಮುಂಡೆ ಮಗ ಆಡ್ದಂಗೆ ಆಡ್ತಾವನಿ, ಯಾಕೋ ಅಡ್ಡು ಹುಚ್ಚಾಡ್ದಂಗೆ ಆಡ್ತಾವನಿ. ಅಯ್ಯೋ ಅವನಿಗೆ ತಾನೇ ಬೇಜಾರಾಗಲ್ವ? ಮಗ ಹಿಂಗೆ ಮಾಡ್ದೆ, ಮಗಳು ಹಿಂಗೆ ಮಾಡಿರಿ ಅವನಿಗೆ ತಾನೇ ಮನಸ್ಸಿನ ನೋಯಲ್ವ? ಅಯ್ಯೋ ನಾನು ಅದಕ್ಕೆ ಏನು ಅನ್ನಕ್ಕೋಗಿಲ್ಲ. ನನ್ನ ಮೇಲೆ ಕೂಗಾಡ್ತಾವನಲ್ಲ, ಸುಮ್ಮನೆ ಆಗಿದ್ದೀನಿ ಅತ್ತಾಗಿ. ಸರಿ ಆಯಿತು, ರೂಮಗಳೇ ಹೋಗಿ ಮಾತಾಡ್ತೀವಿರು. ಯವ್ವ ಆಯಿತು, ಅದೇನು ನಿಧಾನ ಕೇಳ್ಕೊಳ್ಳಿ. ನಿಮ್ಮ ಮಾತಾದ್ರೆ ಏನಾರ ಹೇಳ್ತಾಳೇನೋ. ನಮ್ಮ ಮಾತಂದು ಬಾಯಿ ಬಿಡ್ತಾ ಇಲ್ಲ ಹಾಳಾದವಳು. ಹಂಗೆ ಅವ್ಳು ಫೋನ್ ಕೊಡ್ತೀನಿ ತಗೊಳಕ್ಕೆ ಅವಳಿಗೆ ಕೊಟ್ಬಿಡವೆ. ಅವೆಲ್ಲ ಅಂಥವೆಲ್ಲ ಮಾಡಿದರೆ ಸುಮ್ಮನೆ ಆಮೇಲೆ ಯಾಕಬೇಕು. ಸರಿ ಆಯಿತು ಅಕ್ಕ ಬಾವು ಹೋಗೋಣ. ಅದೇನು ಮಾತಾಡ್ಸ್ಕೊಬರೋಣ ನಡಿ. ನಮಗೆ ಆಯಿತು. ಯಾಕೆ ಏನು ಈ ಮಕ್ಕಳೆಲ್ಲ ಹೆಂಗೆ ಆಡ್ತಾವೋ, ಕಾಲ ಕೆಟ್ಟೋಯ್ತು ಕಣವ. ಮುಂದುವರೆಯುವುದು ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ.